ಸಿನಿಮಾ ಇಂಡಸ್ಟ್ರಿಗೆ ಯಾವತ್ತು ಕಾಲಿಟ್ಟರೋ ಆವಾಗಿನಿಂದ ಸಾಕಷ್ಟು ಏಳು ಬೀಳುಗಳನ್ನು ಕಂಡು ಸೋಲು ಗೆಲುವುಗಳ ಜೊತೆ ತಮ್ಮ ಲೈಫ್ ಹೇಗಿರಬೇಕೆಂದು ಶಿಸ್ತನ್ನು ಕೂಡ ಅರಿತುಕೊಂಡು ಬಂದ ಯಶ್ ಕೇವಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಕೂಡ ಶಿಸ್ತಿನ ಜೊತೆಗೆ ತನ್ನ ಪ್ಲಾನ್ಗಳನ್ನು ಸಕ್ಸಸ್ ಮಾಡುವುದಕ್ಕೆ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದ ನಟ. ಈಗ ಕೇವಲ ರಾಕಿಂಗ್ ಸ್ಟಾರ್ ಅಷ್ಟೇ ಅಲ್ಲ, ನ್ಯಾಷನಲ್ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ. KGF ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿ ನ್ಯಾಷನಲ್ ಲೆವೆಲ್ಗೆ ತಂದ ಅವರು ಈಗ ಹಾಲಿವುಡ್ ಲೆವೆಲ್ನಲ್ಲಿ ಹೆಸರು ಮಾಡಲು ಶುರು ಮಾಡಿದ್ದಾರೆ. ಆದರೆ ಯಾವುದೇ ಕೆಲಸ ಅಷ್ಟು ಸುಲಭದ ಮಾತಲ್ಲ, ಅಡ್ಡಿ ಆತಂಕಗಳು ಹಾಗೆ ಬರುತ್ತಲೇ ಇರುತ್ತವೆ. ಮೊನ್ನೆ ತಾನೇ ರಿಲೀಸ್ ಆದ ಟಾಕ್ಸಿಕ್ ಟ್ರೈಲರ್ನ ಕುರಿತಾಗಿ ನಮ್ಮ ಕರ್ನಾಟಕದಲ್ಲಿ ಪರಸ್ಪರ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಟಾಕ್ಸಿಕ್ ಟೀಸರ್ ನಲ್ಲಿರುವ ಅಶ್ಲೀಲವಾಗಿ ತೋರಿಸಿದ ಸೀನೆ ಇದಕ್ಕೆ ಕಾರಣ ಅಂತ ತಮಗೆಲ್ಲರಿಗೂ ಗೊತ್ತಾಗಿರುತ್ತೆ. ಆದ್ರೆ ಇದರ ಹಿಂದೆ ಇಂಥ ಸೀನ್ಗಳು ಬಂದೇ ಇಲ್ವಾ, ಅಥವಾ ಈ ರೀತಿ ಅಶ್ಲೀಲ ವಿಡಿಯೋಗಳು ಯಾವುದೇ ಸಿನಿಮಾದಲ್ಲಿ ಮಾಡೇ ಇಲ್ವಾ? ಇಷ್ಟೊಂದು ಈ ಟೀಸರ್ಗೆ ಯಾಕೆ ಇಷ್ಟು ವಿರೋಧಗಳು ಕೇಳಿ ಬರ್ತಾ ಇವೆ, ಹಾಗೂ ಈ ದೂರನ್ನು ಕೊಟ್ಟಿರುವುದು ಯಾರು, ಇವರಿಗೆ ಏನು ಸಮಸ್ಯೆ ಆಗಿದೆ ಅಂತ ಪೂರ್ತಿಯಾಗಿ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ತಾನೇ ರಿಲೀಸ್ ಆದ ಟಾಕ್ಸಿಕ್ ಟೀಸರ್ ನೋಡಿ ಬಹಳಷ್ಟು ಜನ ಹಾಲಿವುಡ್ಗೆ ಮೀರಿಸುವ ಸಿನಿಮಾ ಎಂದು ಹೇಳಿಕೊಳ್ಳುತ್ತಿರುವ ನಡುವೆಯೇ ಅನೇಕ ಜನರು ಅದರಲ್ಲಿರುವ ಸೀನ್ಗಳನ್ನ ನೋಡಿ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಸಭ್ಯತೆ, ಸಂಸ್ಕೃತಿ, ಸಂಪ್ರದಾಯ, ಮಕ್ಕಳ ಜೊತೆ ಕುಳಿತು ಈ ಚಿತ್ರವನ್ನು ನಾವು ಹೇಗೆ ನೋಡಬೇಕು ಎಂಬ ಪ್ರಶ್ನೆ ಮತ್ತು ಅಭಿಪ್ರಾಯಗಳು ಕೇಳಿ ಬರುತ್ತಿವೆ. ಯಶ್ ಅವರಿಂದ ಇಂತಹ ಅಶ್ಲೀಲ ಸನ್ನಿವೇಶಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ. ಇದರ ನಡುವೆ ಇದೀಗ ಟಾಕ್ಸಿಕ್ ವಿರುದ್ಧ ವಕೀಲರೊಬ್ಬರು ದೂರು ಸಲ್ಲಿಸಿದ್ದಾರೆ. ಯಶ್ ಅವರಿಗಿಂತ ನಮಗೆ ನಮ್ಮ ಸಮಾಜದ ಮಕ್ಕಳು ಮುಖ್ಯ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಮೂಲಕ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ವಕೀಲರಾದ ಲೋಹಿತ್ ಕುಮಾರ್, ಸಾಮಾನ್ಯವಾಗಿ ಸಿನಿಮಾಗಳಿಗೆ ಸೆನ್ಸರ್ ಮಂಡಳಿ UA ಎಂಬ ಇತ್ಯಾದಿ ಸರ್ಟಿಫಿಕೇಟ್ ಕೊಡ್ತಾರೆ. ಥಿಯೇಟರ್ಗೆ ಹೋದಾಗ ಆಧಾರ್ ಕಾರ್ಡ್ ಚೆಕ್ ಮಾಡಿ ಒಳಗಡೆ ಬಿಡುವಂತಹ ಸನ್ನಿವೇಶಗಳು ಕೂಡ ಇವೆ. ಯಾಕೆಂದ್ರೆ ಮಕ್ಕಳ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಬಾರದು ಎನ್ನುವ ಉದ್ದೇಶದಿಂದ ಈ ತರ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ. ಯಶ್ ವಿರುದ್ಧ ನಮ್ಮದೇನು ದ್ವೇಷ ಇಲ್ಲ, ಕನ್ನಡ ಚಿತ್ರರಂಗ ವಿರುದ್ಧವೂ ಕೂಡ ನಾವು ಇಲ್ಲ ಎಂದು ಹೇಳಿರುವ ಲೋಹಿತ್ ಕುಮಾರ್, ಇಲ್ಲೇನಾಯ್ತು ಅಂದ್ರೆ ಯಶ್ ಅವರ ಸಿನಿಮಾ ಅಂದಾಗ ನನ್ನನ್ನು ಸೇರಿ ಕುಟುಂಬ ಸಮೇತ ನೋಡಲು ಹಲವಾರು ಜನ ಕಾಯ್ತಿರ್ತಾರೆ. ಆದ್ರೆ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಗಿದೆ. ಕೊನೆ ಪಕ್ಷ ಮಕ್ಕಳು ನೋಡುವಂತ ಟೀಸರ್ ಅಲ್ಲ ಎಂಬ ಮುನ್ನೆಚ್ಚರಿಕೆಯನ್ನಾದರೂ ಅವರು ನೀಡಬೇಕಾಗಿತ್ತು ಎಂದು ಹೇಳುತ್ತಾರೆ. ಹಾಗೇನಾದ್ರೂ ಮೊದಲೇ ಈ ತರ ಮುನ್ನೆಚ್ಚರಿಕೆ ಕೊಟ್ಟಿದ್ದರೆ ನಾವು ಕುಟುಂಬದ ಎದುರು ಈ ಟೀಸರ್ ನೋಡ್ತಾ ಇರಲಿಲ್ಲ ಎಂದು ಹೇಳುತ್ತಾರೆ. ಯಶ್ ಅವರನ್ನು ಇಟ್ಕೊಂಡು ನಾನು ಈಗ ಸೆನ್ಸರ್ ಮಂಡಳಿ ವಿರುದ್ಧ ಹೋರಾಡುತ್ತಿದ್ದೇನೆ ಎಂದಿರುವ ಲೋಹಿತ್ ಕುಮಾರ್, ಚಿತ್ರಕ್ಕೆ ಸೆನ್ಸರ್ ಸರ್ಟಿಫಿಕೇಟ್ ಕೊಡುವುದು ಸರಿ, ಚಿತ್ರದ ಟೀಸರ್ ಟ್ರೈಲರ್ಗಳಿಗೆ ಗೈಡ್ಲೈನ್ಸ್ ಗಳನ್ನ ಯಾಕೆ ಮಾಡಿಲ್ಲ? ಸಿನಿಮಾ ರಂಗದವರು ಮಾರ್ಗಸೂಚಿ ಸಮೇತ ಯಾಕೆ ಟೀಸರ್ ಟ್ರೈಲರ್ಗಳನ್ನ ಯೂಟ್ಯೂಬ್ ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆ ಮಾಡಲಾಗುವುದಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಕುಟುಂಬ ಸಮೇತ ನೋಡುವ ಸಿನಿಮಾ ಇದಲ್ಲ, ಚಿಕ್ಕ ಮಕ್ಕಳಿಗೆ ಸಿನಿಮಾ ತೋರಿಸಬಾರದು ಎಂದು ಮುನ್ನೆಚ್ಚರಿಕೆ ನೀಡಿದ್ದರೆ ಮನೆ ಮಂದಿ ಜೊತೆ ಕುಳಿತು ಯಾರು ನೋಡುತ್ತಿರಲಿಲ್ಲ ಎಂದಿರುವ ಲೋಹಿತ್ ಅವರು, ಹಲವಾರು ಜನರು ತಮ್ಮ ಮಕ್ಕಳ ಜೊತೆಗೆ ಕುಟುಂಬದ ಜೊತೆಗೆ ಟೀಸರ್ ನೋಡಿದೆ ಎಂದು ಎಷ್ಟೋ ಜನರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಲೋಹಿತ್ ಕುಮಾರ್ ಹೇಳುವ ಪ್ರಕಾರ ನಮಗೆ ಯಶ್ ಅವರಿಗಿಂತ ನಮ್ಮ ಸಮಾಜದ ಮಕ್ಕಳು ಮುಖ್ಯ, ನಮಗೂ ಅಷ್ಟೇ ನಿಮಗೂ ಅಷ್ಟೇ ಯಶ್ಗೂ ಅಷ್ಟೇ ಎಂದು ಹೇಳಿರುವ ಲೋಹಿತ್ ಕುಮಾರ್, ನಾವು ನಮ್ಮ ದೇಶದ ಕಾನೂನು ಕಾಪಾಡಿಕೊಳ್ಳಲು ನಮ್ಮ ಮಕ್ಕಳನ್ನು ಕಾಪಾಡಲು ಈ ಹೋರಾಟ ಮಾಡುತ್ತಿದ್ದೇವೆ ಎಂದು ಹೇಳುತ್ತಾರೆ. ಸೆನ್ಸಾರ್ ಮಂಡಳಿಯವರು ಈಗ ಬಿಡುಗಡೆಯಾದ ಟೀಸರ್ನ ಹಿಂಪಡೆಯುವಂತೆ ಹೇಳಬೇಕು, ವಯಸ್ಕರಿಗೆ ಮಾತ್ರ ಎಂಬ ಮುನ್ನೆಚ್ಚರಿಕೆಯನ್ನು ನೀಡಿ ಆ ನಂತರ ಟೀಸರ್ ಬಿಡುಗಡೆ ಮಾಡುವಂತೆ ಸೆನ್ಸರ್ ಮಂಡಳಿಗೆ ತಿಳಿಸಿದ್ದಾರೆ. ವೀಕ್ಷಕರೇ, ಟಾಕ್ಸಿಕ್ ಸಿನಿಮಾದ ಈ ಟೀಸರ್ ರಿಲೀಸ್ ಆದಾಗಿನಿಂದ ಹಲವಾರು ಸದ್ದುಗಳು ಮಾಡುತ್ತಾನೆ ಇದೆ. ಅಷ್ಟೇ ಅಲ್ಲ, ಈ ಟೀಸರ್ ನೀವು ಕೂಡ ನೋಡಿರ್ತೀರಾ. ಹಾಗಾದ್ರೆ ಲೋಹಿತ್ ಕುಮಾರ್ ಹೇಳುವ ಮಾತು ಸರಿ ಇದೆಯೋ ಇಲ್ಲವೋ ಎಂದು ಕಮೆಂಟ್ ಮಾಡಿ ಹೇಳಿ. ಅಷ್ಟಕ್ಕೂ ಯಶ್ ಅವರು ಈ ಸೀನ್ ಮಾಡಲು ಒಪ್ಪಿಕೊಳ್ಳುತ್ತಾರೆ ಅಂದ್ರೆ ಇದಕ್ಕೆ ಕಾರಣ ಏನಿರಬಹುದು? ಹಾಲಿವುಡ್ ಲೆವೆಲ್ಗೆ ಈ ಸಿನಿಮಾ ಮಾಡಬೇಕಂದ್ರೆ ಇಂತಹ ಸೀನ್. ವೀಕ್ಷಕರೇ, ಟೀಸರ್ ನೋಡುವಾಗ ನೀವು ಕುಟುಂಬ ಸಮೇತ ನೋಡ್ತಾ ಇದ್ರಾ ಅಥವಾ ಒಬ್ಬರೇ ನೋಡ್ತಾ ಇದ್ರಾ ಅಂತಾನು ಕಮೆಂಟ್ ಮಾಡಿ ಹೇಳಿ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ಸ್ಪೆಷಲ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.